ಹಲೋ ಫ್ರೆಂಡ್ಸ್, ಎಲ್ಲರಿಗೆ ಕೂಡ ನಮಸ್ಕಾರ. ಇವತ್ತು ನಾನು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ರೀತಿಯ ಡಯಟ್ ಮಾಡಿದರೆ ನಮಗೆ ಒಳ್ಳೆ ರೀತಿಯ ರಿಸಲ್ಟ್ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವು ಇನ್ಫಾರ್ಮೇಷನ್ಗಳನ್ನು ನಿಮಗೆ ಕೊಡ್ತೇನೆ. ನಿಮಗೆ ಟೈಟಲ್ ಮತ್ತು ಥಂಬ್ನೈಲ್ ನೋಡುವಾಗ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಅಂತ ಹೇಳಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳೋದು ನಮ್ಮ ಒಂದು ಡಯಟಲ್ಲಿ ಅಥವಾ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸಾಧಾರಣ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿ ಸ್ಟಾರ್ಟ್ ಮಾಡುವಾಗ ಮೇಯ್ನ್ ಆಗಿ ಸ್ಟಾರ್ಟ್ ಮಾಡುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಯಾಕಂತ ಹೇಳಿದರೆ ಅದಲ್ಲದೆ ಫಾಸ್ಟಿಂಗ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಕೂಡ ಫಾಸ್ಟಿಂಗ್ ಮಾಡೋದು ತುಂಬಾನೇ ಕಷ್ಟ. ಉಪವಾಸ ಯಾರಿರ್ತಾರೆ, ಉಪವಾಸ ಇದ್ಕೊಂಡು ಡಯಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಹಸಿವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದರೆ, ಈಗ ಪ್ರಾಣಿಗಳಾಗಿರ್ಬೋದು, ದನಗಳು, ನಾಯಿಗಳು, ಅವುಗಳೆಲ್ಲ ಹೇಗೆ ಆರೋಗ್ಯವಾಗಿ ಇರ್ತದೆ, ಅವುಗಳಿಗೆ ಟೈಮ್ಗೆ ಸರಿ ಫುಡ್ಡು ಸಿಗೋದಿಲ್ಲ. ಈಗ ಬೀದಿಯಲ್ಲಿರುವ ನಾಯಿಗಳಿರ್ಬೋದು, 3-4 ದಿವಸ ಆಹಾರ ಇಲ್ಲದೆ ಇರ್ತದೆ, ಆದ್ರೆ ಕೂಡ ಸ್ಟ್ರಗಲ್ ಮಾಡ್ತದೆ. ಹೇಗೆ ಅಂತ ಹೇಳಿದರೆ, ಬಾಡಿಯಲ್ಲಿ ನಾವು ತಿಂದಂತ ಆಹಾರ ಫ್ಯಾಟ್ ಆಗಿ ಇರ್ತದೆ ನಮ್ಮ ಬಾಡಿಯಲ್ಲಿ. ಒಂದು ಹೊತ್ತು ಊಟ ಮಾಡದೇ ಇದ್ರೆ ಏನಾಗುದಿಲ್ಲ ನಮಗೆ. ಹಾಗೆ ಯಾವಾಗ ನಾವು ಒಂದು ಹೊತ್ತು ಉಪವಾಸ ಮಾಡ್ತೇವೆ, ಆಗ ನಮ್ಮ ಬಾಡಿಯಲ್ಲಿ ಇರುವ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ಶರೀರ ಹೊರಡ್ತದೆ. ಹಾಗಾಗಿ ನಾವು ಫಾಸ್ಟಿಂಗ್ ಮಾಡಿದಷ್ಟು ನಮ್ಮ ವೆಯ್ಟ್ ಲಾಸ್ ಕೂಡ ತುಂಬಾ ಈಸಿಯಾಗಿ ಆಗ್ತದೆ. ಹಾಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ಬೇರೆ ಲಿಕ್ವಿಡ್ ಡಯಟ್ ಪ್ಲಾನ್ ಇರ್ಬೋದು, ಅಥವಾ ನೀವು ಡಿಟಾಕ್ಸ್ ಡಯಟ್ ಪ್ಲಾನ್ ಇರ್ಬೋದು, ಇದೆಲ್ಲ ಮಾಡಿದ್ರೆ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಈಸಿಯಾಗಿ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಬೆಲ್ಲಿ ಫ್ಯಾಟ್ ಹೋಗ್ಲಿಕ್ಕೆ, ಹೊಟ್ಟೆ ಬೊಜ್ಜು ಹೋಗ್ಲಿಕ್ಕೆ ಕೂಡ ಈ ಒಂದು ಫಾಸ್ಟಿಂಗ್ ಅಂತ ಹೇಳೋದು ತುಂಬಾನೇ ಹೆಲ್ಪ್ ಮಾಡ್ತದೆ. ಹಾಗೆ ಯಾವ ರೀತಿ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡೋದು, ಅದರ ಫುಲ್ ಡೀಟೇಲ್ಸ್ ಅನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಯಾಕಂದ್ರೆ ಇದರಲ್ಲಿ ಟೈಮ್ ಅನ್ನ ಮ್ಯಾನೇಜ್ ಮಾಡಬೇಕು. ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳೋದು 16 hours ನೀವು ಫಾಸ್ಟಿಂಗ್ ಅಲ್ಲಿ ಇರಬೇಕು. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ನಿಮಗೆ 16 hour ನೀವು ಉಪವಾಸ ಇರ್ತೀರಿ. ಹೇಗೆ 16 hour ಉಪವಾಸ ಇರ್ತೀರಿ ಅಂತ ಹೇಳಿದ್ರೆ, ಈಗ ನೈಟ್ ನೀವು 8 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಒಂದು ಡಿನ್ನರ್ ಅನ್ನ ನೀವು ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳಿದ್ರೆ, ಮರುದಿವಸ 11 ಗಂಟೆ ಅಷ್ಟೊತ್ತಿಗೆ ನೀವು ಮತ್ತೆ ಬ್ರೇಕ್ಫಾಸ್ಟ್ ಅನ್ನ ತಗೊಳ್ಬೇಕು. ಆ ರೀತಿಯಾಗಿ ಅಂದ್ರೆ ನೀವು ನೈಟ್ ನಿಮಗೆ 8 ಗಂಟೆಗಳಷ್ಟು ಹೊತ್ತು ನೀವು ನಿದ್ದೆ ಮಾಡ್ತಿರಲ್ಲ, ಆಗ ಆರಾಮ್ಸೆ ನೀವು ಆ ಫಾಸ್ಟಿಂಗ್ ಅವರನ್ನ ಕಳೀಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ಅಲ್ಲಿ 16 hours ಅನ್ನ ತಗೊಳ್ಬೋದು. 8 ಗಂಟೆ ನಿಮಗೆ ಈಟಿಂಗ್ ವಿಂಡೋ, ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ ಒಂದು 11 ಗಂಟೆಯಿಂದ ಸಾಯಂಕಾಲ 8 ಗಂಟೆ, ರಾತ್ರಿ 8 ಗಂಟೆವರೆಗೆ ನಿಮಗೆ ಈಟಿಂಗ್ ವಿಂಡೋ ಅಂತೇಳಿ. ಆ ಈಟಿಂಗ್ ವಿಂಡೋದಲ್ಲಿ ನೀವು ಏನಾದ್ರೂ ತಿನ್ಬೋದು ಅಂತ ಹೇಳಿ, ಹೆವಿ ಕ್ಯಾಲೋರಿ ಇರುವಂತ ಫುಡ್ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಟೈಮಿಂಗ್ಸ್ ತಗೊಳ್ಬೇಕು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಈಗ ನಾನು ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ನಾವು ಯಾವ ಫುಡ್ ಅನ್ನ ತಗೊಳ್ಬಾರ್ದು, ಅಂದ್ರೆ ಈಗ ಫಾಸ್ಟಿಂಗ್ ಅವರಲ್ಲಿ ನಾವು ಏನನ್ನ ತಿನ್ಬಾರ್ದು ಅನ್ನೋದನ್ನ ಇವತ್ತು ಫಸ್ಟಿಗೆ ನಾವು ಕ್ಲಿಯರ್ ಮಾಡಿಬಿಡ್ತೇನೆ ನಿಮಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾವು 8 ಗಂಟೆಗೆಲ್ಲ ಡಿನ್ನರ್ ಮುಗಿಸ್ತೇವೆ. 10 ಗಂಟೆ ಆಗೋ ನಿಮ್ಗೆ ಏನೋ ಹಸಿವಾಯ್ತು ಅಂತ ಹೇಳಿ ಒಂದು ಆ್ಯಪಲ್ ತಿನ್ನೋದು, ಹಾಲು ಕುಡಿಯೋದು, ಎಳ್ನೀರು ಕುಡಿಯೋದು, ಅದು ಯಾವುದು ಕೂಡ ಮಾಡಬಾರ್ದು. ನೀರು ಬಿಟ್ರೆ ಬೇರೆ ಯಾವುದನ್ನು ಕೂಡ ನೀವು ತಗೊಳ್ಬಾರ್ದು. ಅಂದ್ರೆ ಇಲ್ಲಿ ಲೋ ಕ್ಯಾಲೋರಿ ಕೂಡ ಅಲ್ಲ, ನೋ ಕ್ಯಾಲೋರಿ ಇರಬೇಕು. ಕ್ಯಾಲೋರಿ ಏನು ಹೊಟ್ಟೆಗೆ ಕೊಡದೆ, ಶರೀರಕ್ಕೆ ಕೊಡದೆ ಇದ್ದಾಗ ಮಾತ್ರ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಈಸಿಯಾಗಿ ಆಗ್ತದೆ. ಹಾಗೆ ವೆಯ್ಟ್ ಲಾಸ್ ಕೂಡ ಈಸಿಯಾಗಿ ಆಗ್ತದೆ. ಹಾಗಂತೇಳಿ ನೀರು ಕುಡಿಬೋದು, ಎಷ್ಟು ಬೇಕಾದರೂ ನಾವು ಫಾಸ್ಟಿಂಗ್ ವಿಂಡೋದಲ್ಲಿ ನೀರನ್ನ ಕುಡಿಬೋದು. ಮತ್ತೆ ನೋ ಕ್ಯಾಲೋರಿ ಅಂತ ಹೇಳಿದ್ರೆ ಗ್ರೀನ್ ಟೀ ಅಥವಾ ಜೀರಾ ವಾಟರ್, ಜೀರಿಗೆಯನ್ನು ಹಾಕೊಂಡು ಕುದಿಸಿ ಕುಡಿಯುವಂಥದ್ದು, ಆ ಥರ ಕುಡಿಬೋದು. ಅಥವಾ ಲೆಮನ್ ಹಾಕೊಂಡು, ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಲೆಮನ್ ಹಾಕೊಂಡು ಕುಡಿಬೋದು. ಇದು ನಿಮಗೆ
ನೋ ಕ್ಯಾಲೋರಿ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಕ್ಯಾಲೋರಿ ಇಲ್ಲದಂತಹ ಡ್ರಿಂಕ್. ಅದು ಬಿಟ್ಟು ಅದು ಕುಡಿಬೋದಾ ಇದು ಕುಡಿಬೋದಾ ತುಂಬ ಕಮೆಂಟ್ಸ್ ನನಗೆ ಕೇಳಿದ್ದಾರೆ. ಫಾಸ್ಟಿಂಗ್ ಇದರಲ್ಲಿ ಬಾದಾಮ್ ಆಗಲಿ, ದ್ರಾಕ್ಷಿ ತಿನ್ನೋದು, ಡ್ರೈ ಫ್ರೂಟ್ಸ್ ತಿನ್ನೋದು ಅದೆಲ್ಲವೂ ಕೂಡ ಕ್ಯಾಲೋರಿ ಬರ್ತದೆ. ಸೊ ಗ್ರೀನ್ ಟೀ ಅಥವಾ ನೀರು ಅಥವಾ ಜೀರಾ ವಾಟರ್, ಲೆಮನ್ ವಾಟರ್ ಇಷ್ಟನ್ನ ನೀವು ಕುಡಿಬೋದು. ಅದು ಬಿಟ್ಟು ಬೇರೆ ಯಾವುದು ಕೂಡ ಕುಡಿಬೋದಾ ಅಂತ ಕೇಳೋದೇ ಬೇಡ. ಹಾಲು ಕುಡಿಬೋದಾ ಅಂತ ಕೆಲವರು ಕೇಳ್ತಾರೆ. ಇಲ್ಲ, ಎಲ್ಲವೂ ಕೂಡ ಕ್ಯಾಲೋರಿ ಇರುವಂಥದ್ದು, ಕ್ಯಾಲೋರಿ ಇಲ್ಲದೆ ಇರುವಂತಹ ಡ್ರಿಂಕನ್ನು ಮಾತ್ರ ನೀವು ಫಾಸ್ಟಿಂಗ್ ಇದರಲ್ಲಿ ತಗೊಳ್ಬೋದು. ನಿಮ್ಮ ಈಟಿಂಗ್ ವಿಂಡೋದಲ್ಲಿ ಯಾವ ರೀತಿ ಡಯಟ್ ಮಾಡಬೇಕು ಅಂದರೆ ಅದು ಕೂಡ ಹಾಗೆ. ನಿಮಗೆ ಒಂದು ದಿವಸಕ್ಕೆ 1500 ಕ್ಯಾಲೋರೀಸ್ ನಿಮಗೆ ಬೇಕು ಅಂತ ಇದ್ದರೆ 1000 ಕ್ಯಾಲೋರೀಸ್ ಫುಡ್ಡನ್ನು ನೀವು ತಗೊಳ್ಬೋದು. ಒಳ್ಳೆ ರೀತಿಯ ಡಯಟನ್ನು ಒಂದು ಮಾಡಬೇಕು. ಈಗ ನಾನು ಫಾಸ್ಟಿಂಗ್ ಮಾಡ್ತೇನೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೇನೆ, ಸೊ ಏನಾದರೂ ತಿನ್ಬೋದು ಅಂತ ಹೇಳಿ ಹೆವಿ ಕ್ಯಾಲೋರಿ ಇರುವಂತಹ ಫುಡ್ಗಳನ್ನು, ತುಂಬ ಕಾರ್ಬೋಹೈಡ್ರೇಟ್ ಇರುವಂತಹ ಫುಡ್ಗಳನ್ನು ತಿಂತಾ ಹೋದರೆ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ. ಮಾಮೂಲಿಯಾಗಿ ನೀವು ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ 11 ಗಂಟೆ ಅಷ್ಟೊತ್ತಿಗೆ ತಿನ್ಬೋದು. ಫ್ರೂಟ್ಸ್ ಎಲ್ಲ ತಿನ್ಬೋದು. 11 ಗಂಟೆಗೆ ನೀವು ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಆ ಥರ ತಿಂದು ನಿಮ್ಮ ಒಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ ಮಾಡ್ಕೊಳ್ಬೋದು. ಆಮೇಲೆ ರಾಗಿ ದೋಸೆ, ಏನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು, ರಾಗಿ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಅಥವಾ ಬೇರೆ ನೀವೇನು ಬ್ರೇಕ್ಫಾಸ್ಟ್ ಮಾಡ್ತೀರಾ, ಉಪ್ಪಿಟ್ಟು, ರವಾ ಉಪ್ಮಾ, ಓಟ್ಸಿಂದ ಏನಾದರೂ ಪುಡ್ಡಿಂಗ್, ಓವರ್ನೈಟ್ ಓಟ್ಸ್ ಮಾಡ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅದನ್ನು ನೀವು ಬ್ರೇಕ್ಫಾಸ್ಟಿಗೆ ತಗೊಳ್ಬೋದು. ಬ್ರೇಕ್ಫಾಸ್ಟ್ 11 ಗಂಟೆಗೆಲ್ಲ ನಿಮ್ಮದು ಬ್ರೇಕ್ಫಾಸ್ಟ್ ಆಯಿತು ಅಂತ ಆದರೆ ಅದರ ಮಿಡ್ಲಲ್ಲಿ ನೀವು ಮತ್ತೆ ನೀರನ್ನು ಸಾಕಷ್ಟು ಕುಡಿಬೇಕು. ಆಮೇಲೆ ಮಧ್ಯಾಹ್ನ ನೀವು ಚಪಾತಿ ಆದರೂ ತಿನ್ನಿ ಅಥವಾ ರೈಸ್ ಆದರೆ ರೈಸ್ ತಗೊಳ್ಳಿ. ಕ್ವಾಂಟಿಟಿ ಒಂದು ಬೌಲಷ್ಟು ಮಾತ್ರ ಅದು ರೈಸ್ ತಗೊಳ್ಳಿ. ರೈಸ್, ದಾಲ್, ಏನಾದರೂ ಪ್ರೋಟೀನ್ ಇರುವಂಥ ಪ್ರೋಟೀನ್ ರಿಚ್ ಅಥವಾ ಪಲ್ಯಗಳು, ಸಾರು ಆ ಥರ ಊಟ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಲಾಡ್, ಕುಕುಂಬರ್ ಇರ್ಬೋದು, ಬೀಟ್ರೂಟ್ ಸಲಾಡ್ ಇರ್ಬೋದು, ಅಂಥದ್ದೇನಾದರೂ ತಗೊಳ್ಬೋದು. ನಿಮಗೆ ಹೆಲ್ದಿ ರೆಸಿಪೀಸ್ ಯಾವುದು ಬೇಕು, ಡಯಟ್ ರೆಸಿಪೀಸ್ ಯಾವುದು ಬೇಕು ಅದೆಲ್ಲವೂ ಕೂಡ ನನ್ನ ಚಾನಲಲ್ಲಿ ಇದೆ. ದಯವಿಟ್ಟು ಚಾನಲ್ ಹೋಗಿ ನೋಡಿ. ಎಷ್ಟು ರುಚಿ ರುಚಿಯಾದಂತಹ ಡಯಟ್ ರೆಸಿಪಿಗಳು ನನ್ನ ಚಾನಲಲ್ಲಿದೆ. ಜಸ್ಟ್ ಟ್ರೈ ಮಾಡಿ ನೋಡಿ. ನಿಮಗೆ ಆ ಥರ ಆ ಫುಡ್ಡನ್ನು ತಿಂದರೆ ನೀವು ಡಯಟ್ ಮಾಡ್ತೀರಿ ಅಂತಲೇ ಅನಿಸಲ್ಲ, ಅಷ್ಟು ಟೇಸ್ಟಿಯಾಗಿ ಇರ್ತದೆ. ಹೆಸರು ಕಾಳಿಂದ ಇರ್ಬೋದು ಅಥವಾ ಹೆಸರು ಬೇಳೆಯಿಂದ ಇರ್ಬೋದು ತುಂಬ ರೆಸಿಪಿಗಳನ್ನು ನಾನು ಮಾಡಿದ್ದೇನೆ. ಕಿಚಡಿ ಇರ್ಬೋದು, ನೀವು ಮಧ್ಯಾಹ್ನಕ್ಕೆ ಕಿಚಡಿ ಕೂಡ ಮಾಡಿಕೊಂಡು ತಿನ್ಬೋದು. ಅದಾದ ನಂತರ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಮಕ್ಕನ್ನ, ಲೋಟಸ್ ಸೀಡ್ಸಿಂದ ಅದರದ್ದೇನಾದರೂ ಫ್ರೈ ಮಾಡಿಕೊಂಡು ತಿನ್ಬೋದು, ಅಥವಾ ಪುಟಾಣಿ ಕಾಳು ತಿನ್ಬೋದು, ಪೀನಟ್ ತಿನ್ಬೋದು. ಅದಾದ ನಂತರ ನೈಟ್ 8 ಗಂಟೆ ಒಳಗೆ ನೀವು ನಿಮ್ಮ ಡಿನ್ನರನ್ನು ಮುಗಿಸ್ಕೊಳ್ಬೇಕು. 8 ಗಂಟೆ ಡಿನ್ನರಿಗೆ ನೀವು ಸೂಪ್ ಕುಡಿಬೋದು, ಅಥವಾ ಸಲಾಡ್ ಮಾಡ್ಕೊಳ್ಬೋದು, ಅಥವಾ ನೀವು ಹೆಸರು ಕಾಳಿದ್ದು ಏನಾದರೂ ದೋಸೆ, ಹೆಸರು ಕಾಳಿಂದ ವೆಜಿಟೇಬಲ್ಸ್ ಎಲ್ಲ ಸೇರಿಸಿಕೊಂಡು ಹೆಸರು ಬೇಳೆಯ ವೆಜಿಟೇಬಲ್ ದೋಸೆ ಅಂತ ಹೇಳಿ ಮಾಡ್ತೇವೆ. ತುಂಬಾ ಟೇಸ್ಟಿಯಾಗಿರ್ತದೆ. ಅದು ಒಂದು ದೋಸೆ ಎಲ್ಲ ನೀವು ನೈಟ್ ಡಿನ್ನರಿಗೆ ಯೂಸ್ ಮಾಡ್ಕೊಳ್ಬೋದು, ಅಥವಾ ಹೆಸರು ಕಾಳಿನ ದೋಸೆ ಕೂಡ ನೈಟ್ ಡಿನ್ನರಿಗೆ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಸಾಕಷ್ಟು ಫೈಬರ್ ಬೇಕು ನಿಮಗೆ. ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುವಂಥದ್ದು ಫೈಬರ್. ಹಾಗಾಗಿ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ತುರಿ ಆಗಿರ್ಬೋದು, ಕ್ಯಾಬೇಜ್, ಮುಳ್ಳು ಸೌತೆ, ಆ ಥರ ತರಕಾರಿಗಳು, ಯಾವ ತರಕಾರಿ ಹಸಿ ತರಕಾರಿ ನಿಮಗೆ ತಿನ್ನಲಿಕ್ಕೆ ಆಗ್ತದೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಹಾಗೆ ಪ್ರೋಟೀನ್ ರಿಚ್ ಅಂತ ಹೇಳಿ ಪನ್ನೀರ್ ಇರ್ಬೋದು, ಸೋಯಾ ಇರ್ಬೋದು, ಎಗ್ ಇರ್ಬೋದು, ಚಿಕನ್, ಫಿಶ್, ಈ ಥರ ಎಲ್ಲವನ್ನು ಕೂಡ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಬೋದು. ಹೈ ಕ್ಯಾಲೋರಿ ಇರುವಂತಹದ್ದು ತುಂಬ ತುಪ್ಪ ಆಗಿರ್ಬೋದು, ಎಣ್ಣೆ, ಅದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಎಣ್ಣೆ ಮತ್ತು ಹೈ ಫ್ಯಾಟ್ ಇರುವಂಥದ್ದು ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೆ ಆಯಿತು. ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಆರಾಮ್ಸೆ ಮಾಡ್ಬೋದು. ಸಾಯಂಕಾಲ ನಿಮಗೆ 6 ಗಂಟೆಗೆ ಬೇಕಾದರೂ ಬೇಗ ನೀವು ಡಿನ್ನರನ್ನು ಮುಗಿಸ್ಕೊಂಡು ಬೆಳಿಗ್ಗೆ ಬೇಕಾದರೆ ಬೇಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು. ಕೆಲವರಿಗೆ 11 ಗಂಟೆವರೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಬೇಗ ನೈಟನ್ನು ಬೇಗ ಮುಗಿಸ್ಕೊಂಡ್ರೆ ನಿಮಗೆ ಮಾರ್ನಿಂಗ್ ಈಸಿಯಾಗಿ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ಅದು ಇಲ್ಲ 16 ಗಂಟೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ನೀವು 14 hours ಫಾಸ್ಟಿಂಗನ್ನು ಮಾಡ್ಬೋದು. 14 hours ಫಾಸ್ಟಿಂಗ್ ಇರಬೇಕು, 10 hours ಈಟಿಂಗ್ ವಿಂಡೋ ಇರಬೇಕು.
ಆಗ 24 ಅವರ್ಸಲ್ಲಿ ಹಾಗೆ ಕೂಡ ಮಾಡ್ಬೋದು. ಸ್ಟಾರ್ಟಿಂಗ್ ಇಲ್ಲ ಅದು ಕಷ್ಟ ಆಗ್ತದೆ ಅಂತ ಹೇಳಿದರೆ ಅಟ್ಲೀಸ್ಟ್ 12 ಅವರ್ಸ್ ಫಾಸ್ಟಿಂಗ್ ಮಾಡ್ಬೋದು. 12 ಅವರ್ಸ್ ಫಾಸ್ಟಿಂಗ್ ತುಂಬಾ ಈಸಿ, ಮಾಮೂಲಿಯಾಗಿ ನಾವು ಮಾಡುವಂಥದ್ದು. ನಿಮ್ಮ ಡಿನ್ನರನ್ನು ಆದಷ್ಟು ವೆಯ್ಟ್ ಲಾಸ್ ಜರ್ನಿಯಲ್ಲಿ 7ವರೆಗೆ ನಿಮ್ಮ ಡಿನ್ನರನ್ನು ಕಂಪ್ಲೀಟ್ ಮಾಡ್ತೇವೆ. ಅದಕ್ಕಿಂತ ಲೇಟ್ ಮಾಡ್ಕೊಳ್ಬೇಡಿ, 7ವರೆಗೆ ನಿಮ್ಮ ಡಿನ್ನರನ್ನು ಮುಗಿಸಿ. ಇದು ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಬೇರೆ ಯಾವುದೂ ಬೇಡ, 7ವರೆಗೆ ನಿಮ್ಮ ಡಿನ್ನರನ್ನು ಕಂಪ್ಲೀಟ್ ಮಾಡಿ. ಅದಾದಮೇಲೆ ಮಾರ್ನಿಂಗ್ 9 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ 1 ಗಂಟೆಗೆ ಲಂಚನ್ನು ಮಾಡಿ. ಈ ಟೈಮನ್ನು ಕನ್ಸಿಸ್ಟೆನ್ಸಿನ ಸರಿಯಾಗಿ ಮೇಂಟೈನ್ ಮಾಡಿ. ಹೀಗೆ ಮಾಡೋದ್ರಿಂದ 1 ತಿಂಗಳಲ್ಲಿ ಈ ಥರ ನನ್ನ ಡಯಟ್ ರೆಸಿಪಿಗಳಿರ್ಬೋದು, ನನ್ನ ಡಯಟ್ ವರ್ಕೌಟ್ ಇರ್ಬೋದು, ಅದನ್ನೆಲ್ಲ ನೀವು 1 ತಿಂಗಳಲ್ಲಿ ಮಾಡಿದರೆ ನೀವೊಂದು 7 kg ಅಷ್ಟು ತಿಂಗಳಿಗೆ ಆರಾಮ್ಸೆ ವೆಯ್ಟ್ ಕಡಿಮೆ ಆಗ್ತೀರಾ. ವರ್ಕೌಟ್ ಮಾಡಬೇಕು, ನೀರು ಕುಡಿಬೇಕು, ಹಾಗೆ ಒಳ್ಳೆ ರೀತಿಯಲ್ಲಿ ನಿದ್ದೆ ಕೂಡ ಮಾಡಬೇಕು. ಇಷ್ಟನ್ನು ಮಾಡಿದರೆ ಆರಾಮ್ಸೆ ನೀವು ವೆಯ್ಟ್ ಲಾಸ್ ಮಾಡ್ಬೋದು, ಹಾಗೆ ಹೊಟ್ಟೆ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಕ್ಕಿತು ಅಂತೇಳಿ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ಡಯಟ್ ಪ್ಲ್ಯಾನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.